ಮಹಿಳೆಯರು ದೇಗುಲಕ್ಕೆ ಹೋದ್ರೆ ದಾರಿ ತಪ್ಪಿದಂತ ಎಚ್ಡಿಕೆ ಹೇಳಿಕೆ ಅರ್ಥ ಏನು, ಯಾರು ದಾರಿ ತಪ್ಪಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಮಹಿಳೆಯರು ದೇಗುಲಕ್ಕೆ ಹೋದ್ರೆ ದಾರಿ ತಪ್ಪಿದಂತ ಎಚ್ಡಿಕೆ ಹೇಳಿಕೆ ಅರ್ಥ ಏನು, ಯಾರು ದಾರಿ ತಪ್ಪಿದ್ದಾರೆ? ಇದು ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿರುವಂತಹ ರೀತಿ. ಇನ್ನು ಈ ರೀತಿಯ ಹೇಳಿಕೆ ಕೊಡೋದು ಖಂಡನೀಯ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ನಾಡಿಗೆ ಮಾಡಿರುವಂತಹ ಅವಮಾನ ಅಂತ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಮಹಿಳೆಯರು ದೇಗುಲಕ್ಕೆ ಹೋದ್ರೆ ದಾರಿ ತಪ್ಪಿದಂತ ಎಚ್ಡಿಕೆ ಹೇಳಿಕೆ ಅರ್ಥ ಏನು, ಯಾರು ದಾರಿ ತಪ್ಪಿದ್ದಾರೆ? ಈ ರೀತಿಯ ಹೇಳಿಕೆ ಕೊಡೋದು ಖಂಡನೀಯ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ನಾಡಿಗೆ ಅವಮಾನ ಅಂತ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ವಾಗ್ದಾಳಿ ನಡೆಸಿದ್ದಾರೆ ಕುಮಾರಸ್ವಾಮಿ ವಿರುದ್ಧ. ನಮ್ಮ ಪ್ರತಿನಿಧಿ ಗೋಪಾಲ್ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಈ ಸಂದರ್ಭ ಏನ್ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನೋಡೋಣ ಬನ್ನಿ. ಡಿಸಿಎಂ ಡಿಕೆ ಶಿವಕುಮಾರ್ ನಮ್ಮ ಜೊತೆ ಇದ್ದಾರೆ, ಅವರನ್ನ ಕೇಳೋಣ. ಸರ್, ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ಅನ್ನೋದು ಇದಕ್ಕೆ? ಇಲ್ಲ, ನನಗೆ ಪ್ರತಿಕ್ರಿಯೆ ಕೊಡೋಕ್ಕೆ ಭಾಳ ನೋವಾಗ್ತಾ ಇದೆ. ಅವ್ರು ನನಗೆ ಹೇಳಿದ್ದಾರೆ, ನನಗೆ ಕುಮಾರಸ್ವಾಮಿ ಅವರು ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಆ ದೃಷ್ಟಿಯಿಂದ ವಿಧಿ ಇಲ್ಲದೆ ಮಾತಾಡಬೇಕು. ಈ ಗ್ಯಾರಂಟಿ ಯೋಜನೆ ಮಹಿಳೆಯರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ದಾರಿ ತಪ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಏನರ್ಥ? ಯಾವ ಹೆಣ್ಮಗಳು ದಾರಿ ತಪ್ತಾ ಇದ್ದಾರೆ? ಇವರು ತಂದೆ ಮನೆಗೆ ಹೋಗೋದು, ಅವರ ಅಣ್ಣ ತಮ್ಮದಿರ ಮನೆಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಇಲ್ಲಾಂದ್ರೆ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಹಣ ಖರ್ಚು ಮಾಡೋಂಥದ್ದು, ಹಬ್ಬ ಆಚರಣೆ ಮಾಡೋಂಥದ್ದು, ಫ್ರಿಜ್ ತಗೊಳ್ಳೋದು, ಟಿವಿ ತಗೊಳ್ಳೋದು, ಲ್ಯಾಪ್ಟಾಪ್ ತಗೊಳ್ಳೋದು, ಬಟ್ಟೆ ತಗೊಳ್ಳೋದು, ಇವೆಲ್ಲ ತಪ್ಪು ಕೆಲಸನಾ? ಏನು ದೇವಸ್ಥಾನಕ್ಕೆ ಹೋಗ್ತಾರಪ್ಪ, ಅವರ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾರಪ್ಪ, ಏನು ತಪ್ಪು ಮಾಡಿದ್ದಾರೆ? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಇದು ಈ ರೀತಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಜವಾಬ್ದಾರಿ ಮನುಷ್ಯರಿರೋರು, ಇಡೀ ದೇಶ ಇವತ್ತು ನಮ್ಮ ಗ್ಯಾರಂಟಿನ ಹೊಗಳ್ತಾ ಇದೆ. ನಮ್ಮ ಗ್ಯಾರಂಟಿ ನೋಡಿ ನರೇಂದ್ರ ಮೋದಿಯವರು ಮೋದಿ ಗ್ಯಾರಂಟಿಯಿಂದ ಶುರು ಮಾಡಿದ್ದಾರೆ. ಇವತ್ತು ನೀವು ಇಂಥ ಹೇಳಿಕೆ ಕೊಡೋದು ಖಂಡನೀಯ. ಇದಕ್ಕೆ ಜನ ಏನು ಮಾಡ್ತಾರೆ ಹೆಣ್ಮಕ್ಳು ಅಂತ ನನಗೇನೋ ಗೊತ್ತಿಲ್ಲ. ಇದು ಹೆಣ್ಮಕ್ಳು ಒಂದೇ ವಿಚಾರ ಅಲ್ಲ, ಮಾನವ ಕುಲಕ್ಕೆ ಒಂದು ದೊಡ್ಡ ಅವಮಾನ. ಇದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಬೇಕು ಅಂತ ನೀವು ಬಯಸ್ತೀರಾ ಸರ್? ನಾನು ಯಾಕೆ ಅವ್ರು ಕ್ಷಮಾಪಣೆ ಕೇಳಲಿ? ಅವ್ರಿಗೆ ಕ್ಷಮಾಪಣೆ ಅದೆಲ್ಲ ಲೆಕ್ಕಕ್ಕಿಲ್ಲ ಅವ್ರಿಗೆಲ್ಲ. ಹಿಂದೆ ನಮ್ಮ ತಾಯಿಗೂ ಹಿಂಗೆ ಮಾತಾಡ್ಬಿಟ್ಟು ನಮ್ಮ ಊರಲ್ಲಿ ನೀವು ದಾಖಲೆ ತೆಗೀರಿ, ನನಗೇ ಮಾತಾಡಿದ್ರು, ಅಪ್ಪ ಅಮ್ಮಂಗೆ ಹುಟ್ಟವ್ರೆ ಇಲ್ಲೋ ಅಂದ್ಬಿಟ್ಟು. ನಮ್ಮ ಊರಿಗೆ ಬಂದ್ಬಿಟ್ಟು ಹಿಂಗೆ ಕ್ಷಮಾಪಣೆ ಕೇಳಿದ್ರು. ಕ್ಷಮಾಪಣೆಯಿಂದ ಏನು ಉತ್ತರ ಸಿಗೋದಿಲ್ಲ. ಅರ್ಥ ಆಯ್ತಾ? ಇದು ಅವರ ವಿಚಾರ, ಅವರ ತಲೆಯಲ್ಲೇನಿದೆ, ಅವರ ಭಾವನೆ ಏನಿದೆ, ಇದು ತೋರಿಸ್ತಾ ಇದ್ದಾರೆ. ಇದಕ್ಕೆ ತಕ್ಕ ಪಾಠ ಈ ರಾಜ್ಯದ ಜನತೆ ಬಿಜೆಪಿಯವರಿಗೆ ಮತ್ತು ND ಅವರಿಗೆ ತಿಳಿಸಬೇಕು. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ಕಟುವಾದ ಶಬ್ದಗಳಲ್ಲಿ ಖಂಡಿಸಿದ್ದಾರೆ. ಮಾತ್ರ ಅಲ್ಲ, ಇದು ಇಡೀ ನಾಡಿಗೆ ಮಾಡಿದ ಅವಮಾನ ಅಂತಾನೂ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು. ಹಾಗಿದ್ರೆ ಎಚ್ಡಿಕೆ ಪ್ರಚಾರದ ವೇಳೆ ಹೇಳಿದ್ದೇನು, ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ರಿಯಾಕ್ಷನ್ ಏನು ತೋರಿಸ್ತೀವಿ ನೋಡಿ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯ್ತಲ್ಲ. ಕಾಂಗ್ರೆಸ್ ಸರ್ಕಾರದ ಉಚಿತ ಭಾಗ್ಯಗಳ ಬಗ್ಗೆ ಕುಮಾರಸ್ವಾಮಿ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಭಾಗ್ಯಗಳಿಂದಾಗಿ ಬಡ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಅವ್ರ ಮನಸ್ಥಿತಿ ನಿಮ್ಗೆ ಅರ್ಥ ಆಯ್ತಲ್ವ? ಏನು ದಾರಿ ತಪ್ಪಿದ್ದಾರೆ ಅಂದ್ರೆ ಏನು? ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಭಾವನೆ ಹೇಗಿದೆ ಅನ್ನೋದು ಗೊತ್ತಾಯ್ತಲ್ಲ. ದಾರಿ ತಪ್ಪಿದ್ದಾರೆ ಅಂದ್ರೆ ಏನಯ್ಯ?
ಸ್ವಲ್ಪ ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಿ? ನಾನು ರಾಜಕೀಯವಾಗಿ ಅರ್ಥ ಮಾಡ್ಕೊಳ್ಳೋದು ಬೇರೆ, ನೀವೇನಂತ ಅರ್ಥ ಮಾಡ್ಕೊಂಡಿದ್ದೀರಪ್ಪ ದಾರಿ ತಪ್ಪವ್ರೆ ಅಂತಂದ್ರೆ? ಹಾಂ, ಮತ್ತೆ ಒಬ್ಬ 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ದವರು ಈ ಥರ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೆ ಜನ ಸಹಿಸ್ಕೊತಾರ? ಇದನ್ನ ಹೇಳಿ ನೀವೇ. ಗ್ಯಾರಂಟಿಯಿಂದ ಹಳ್ಳಿ ತಾಯಂದಿರು ದಾರಿ ತಪ್ಪುತ್ತಾ ಇದ್ದಾರೆ. ತಮ್ಮ ಹೇಳಿಕೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಹಳ್ಳಿ ತಾಯಂದಿರು ದಾರಿ ತಪ್ಪುತ್ತಿದ್ದಾರೆ ಅನ್ನುವಂತಹ ಎಚ್ಡಿಕೆ ಹೇಳಿಕೆಗೆ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೈ ನಾಯಕರ ವಾಗ್ದಾಳಿ ಬೆನ್ನಲ್ಲೇ ಎಚ್ಡಿಕೆ ಸ್ಪಷ್ಟನೆಯನ್ನ ಕೊಟ್ಟಿರೋದು. ನಾನು ಮಹಿಳೆಯರಿಗೆ ಅವಮಾನ ಮಾಡಿಲ್ಲ, ಮಹಿಳೆಯರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದಿದ್ದೇನೆ. ನಾನು ಮಹಿಳೆಯರಿಗೆ ಏನು ಅವಮಾನ ಮಾಡಿದೆ? ಗ್ಯಾರಂಟಿಯಿಂದ ಮಹಿಳೆಯರ ಮುಗ್ಧತೆಯನ್ನು ದುರುಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ. ನನ್ನ ಬಳಿ ಮಹಿಳೆಯರು ಸಾರಾಯಿ ನಿಷೇಧಿಸಿ ಅಂದ್ರು. ಕಾಂಗ್ರೆಸ್ನವರಿಂದ ನಾನು ಕಲಿಬೇಕಿಲ್ಲ, ಉತ್ತರಿಸಲ್ಲ. ಕಾಂಗ್ರೆಸ್ನವರಿಂದ ನನ್ನ ಮೇಲೆ ತಪ್ಪು ಹೊರಿಸುವಂತಹ ತಂತ್ರ ನಡೀತಾ ಇದೆ. ಸ್ವಲ್ಪ ಸರಿಯಾಗಿ ನಡೆಯಿರಿ ಅಂತ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೇಳಿಕೆ ಇದೆಯಲ್ಲ, ಕಾಂಗ್ರೆಸ್ನವ್ರಿಗೆ ಇದು ಬಿಟ್ಟು ಬೇರೆ ಏನಕ್ಕೆ ಅವ್ರಿಗೆ ಬೇರೆ ನಮ್ಮ ಬಗ್ಗೆ ಚರ್ಚೆ ಮಾಡಲಿಕ್ಕೆ ವಿಷಯ ಇಲ್ಲ. ನಾನು ನಿನ್ನೆ ಹೇಳಿರ್ತಕ್ಕಂಥದ್ದೇನು, ಈ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಮ್ಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದ್ದೇನೆ. ಗಳ್ಳಿಯ ಮುಗ್ಧ ಜನತೆಯನ್ನು, ಮುಗ್ಧ ಹೆಣ್ಣು ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ನಿಮಗೆ ಕೈ ಎತ್ತಿ ಕೊಡ್ತಕ್ಕಂಥ ಶಕ್ತಿಯನ್ನು ಇವತ್ತು ಕೊಡದೆ ಇನ್ನೂ ಭಿಕ್ಷೆ ಬಿಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಇದ್ರ ಬಗ್ಗೆ ಎಚ್ಚರಿಕೆಯಿಂದ ದಾರಿ ತಪ್ಪದೆ ಇದನ್ನು ಗಮನಿಸಬೇಕು ಅನ್ನೋದು ನಾನು ಹೇಳಿದ್ದೇನೆ. ದಾರಿ ತಪ್ಪಿದ್ದಾರೆ ಅಂತ ಮಹಿಳೆಯರಿಗೆ ಅವಮಾನ ಮಾಡಿದ್ದೇನೆ ನಾನು. ಮಹಿಳೆಯರಿಗೆ ಇವತ್ತು ಅವರ ಮುಗ್ಧತೆಯನ್ನೇ ದುರುಪಯೋಗ ಪಡಿಸ್ಕೊಳ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ, ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೋದಂಥ ಸಂದರ್ಭದಲ್ಲಿ ನಮ್ಮ ಕುಟುಂಬಗಳು ಹಾಳಾಗ್ತಾ ಇದ್ದಾವೆ, ಸಾರಾಯಿ ನಿಷೇಧ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ರು. ಮಹಿಳೆಯರ ಒಂದು ಕೂಗೇನಿತ್ತು, ಆ ಕುಟುಂಬದಲ್ಲಿ ಹಲವಾರು ಸಾವು ನೋವುಗಳೇನಾಗಿತ್ತು, ಕಳಪೆ ಸಾರಾಯಿಯನ್ನು ಮಾರಾಟ ಮಾಡೋದ್ರ ಮುಖಾಂತರ ಮಹಿಳೆಯರ ಒಂದು ಅವರ ಧ್ವನಿಗೆ ಗೌರವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸಾರಾಯಿ ನಿಷೇಧ ಮಾಡಿದೆ. ಇದು ನಾನು ಮಹಿಳೆಯರಿಗೆ ತೋರಿಸಿರ್ತಕ್ಕಂಥ ಗೌರವ. ಇವರಿಂದ ನಾನು ಕಲಿಬೇಕಾಗಿಲ್ಲ, ಕಾಂಗ್ರೆಸ್ ನಾಯಕರಿಂದ ಇವ್ರು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ನೆನ್ನೆ ನಾನು ಎಲ್ಲೂ ಮಹಿಳೆಯರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಮಾತಾಡಿಲ್ಲ. ಆದ್ದರಿಂದ ಕಾಂಗ್ರೆಸ್ ನಾಯಕರು ಪಾಪ ನನ್ನ ಮೇಲೆ ಏನಾದರೂ ಮಾಡಿ ಯಾವುದಾದ್ರು ಒಂದು ರೀತಿಯಲ್ಲಿ ತಪ್ಪುರಿಸ್ಬೇಕು ಅಂತೇಳಿ ನಾನು ಯಾವ ರೀತಿಯಲ್ಲಿ ಹೇಳಿದ್ದೇನೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಇದನ್ನು ದೂರ ಆಗ್ತಕ್ಕಂಥದ್ದೇನಿದೆ. ಮೊನ್ನೆ ನಮ್ಮ ಚುಂಚನಗಿರಿ ಕ್ಷೇತ್ರಕ್ಕೆ ವಿಜಯನಗರಕ್ಕೆ ಏನು ಭೇಟಿ ಕೊಟ್ಟೆ, ಅದೊಂದು ದೊಡ್ಡ ರಾಜಕೀಯ ಮಾಡಲಿಕ್ಕೆ ಹೋದರು. ಈಗ ಇದೊಂದು ರಾಜಕೀಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಿಂದ ನೀವೇನು ಸಫಲತೆ ಆಗೋದಿಲ್ಲ, ಸ್ವಲ್ಪ ಸರಿಯಾದ ನಡೆ. ಗ್ಯಾರಂಟಿಯಿಂದ ಹಳ್ಳಿ ತಾಯಂದಿರು ದಾರಿ ತಪ್ಪುತ್ತಿದ್ದಾರೆ. ಎಚ್ಡಿಕೆಯ ಈ ಹೇಳಿಕೆಯ ವಿರುದ್ಧ ಸ್ವಯಂ ಪ್ರೇರಿತ ಕೇಸು ದಾಖಲು ಮಾಡಲಾಗಿದೆ. ರಾಜ್ಯ ಮಹಿಳಾ ಆಯೋಗದಿಂದ ಸ್ವಯಂ ಪ್ರೇರಿತ ಕೇಸ್ ಎಚ್ಡಿಕೆಗೆ ನೋಟಿಸ್ ಜಾರಿ ಮಾಡಲಿದೆ ಆಯೋಗ. ತಮ್ಮ ಹೇಳಿಕೆಯ ಕುರಿತಂತೆ ಗ್ಯಾರಂಟಿಗಳಿಂದ ಹಳ್ಳಿ ಹೆಣ್ಮಕ್ಕಳು ದಾರಿ ತಪ್ಪಿದ್ದಾರೆ ಎಂಬ ಎಚ್ಡಿಕೆ ಹೇಳಿಕೆ ಹಿನ್ನೆಲೆಯಲ್ಲಿ ರಾಜ್ಯ ಮಹಿಳಾ ಆಯೋಗದಿಂದ ಸುಮೋಟೋ ದೂರು ದಾಖಲಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯ ಮೇಲೆ ಕೇಸ್ ದಾಖಲಾಗಿರೋದು. ಇನ್ನು ಈ ಹೇಳಿಕೆ ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಕುಮಾರಸ್ವಾಮಿ. ಚುನಾವಣಾ ಪ್ರಚಾರದ ಸಂದರ್ಭ ಚಾರಿತ್ರ್ಯಕ್ಕೆ ಧಕ್ಕೆ ತಂದಿದ್ದಾರೆ ಅಂತ ಮಹಿಳಾ ಆಯೋಗ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗದಿಂದ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲಾಗಿದ್ದು ಕುಮಾರಸ್ವಾಮಿಗೆ ನೋಟಿಸ್ ನೀಡೋದಕ್ಕೆ ಈಗ ಮಹಿಳಾ ಆಯೋಗ ಮುಂದಾಗಿದೆ. ಇನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ನೋಟಿಸ್ ಜಾರಿ ಮಾಡುವ ಸಂಬಂಧ ಪ್ರಕಟಣೆಯನ್ನು ನೋಡ್ತಾ ಇದ್ದೀವಿ. ಮಹಿಳಾ ಆಯೋಗದಿಂದ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಗ್ಯಾರಂಟಿಯಿಂದ ತಾಯಂದಿರು ದಾರಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಸುತ್ತೇನೆ. ಗ್ಯಾರಂಟಿಯಿಂದ ತಾಯಂದಿರು ದಾರಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆಯನ್ನ ಎಚ್ಚರಿಕೆ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಅದಕ್ಕೆ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಸುತ್ತೇನೆ, ನಮ್ಮ ಸಹಾಯ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಅಂತ ಸಚಿವ ಕೃಷ್ಣ ಭೈರೇಗೌಡ ಬೆಂಗಳೂರಲ್ಲಿ ಎಚ್ಡಿಕೆಗೆ ಮಾತಿನಲ್ಲೇ ತಿಳಿದಿದ್ದಾರೆ. ಯಾರದೋ ಮನೆಯಲ್ಲಿ ಮುಸುರೆ ತಿಕ್ಕುವ ಮಹಿಳೆಯರಿಗೆ, ಮುಸುರೆ ತಿಕ್ಕುವ ಮಹಿಳೆಯರ ಕುಟುಂಬಕ್ಕೆ ಸಹಾಯ ಆಗಲಿ ಅಂತ ನಾವು ಗ್ಯಾರಂಟಿ ಯೋಜನೆಯನ್ನ ತಂದಿರೋದು ಅಂತ ಕೃಷ್ಣ ಭೈರೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಎಚ್ಡಿಕೆಗೆ ಸಚಿವ ಕೃಷ್ಣ ಭೈರೇಗೌಡ ತಿರುಗೇಟು ಕೊಟ್ಟಂತಹ ರೀತಿ ಇದು. ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋದ ಮಹಿಳೆ ದಾರಿ ತಪ್ಪಿದ್ದಾಳ, ತಮ್ಮ ತವರು ಮನೆಗೆ ಹೋಗಿದ್ದಾಳಲ್ಲ ಆಕೆ ದಾರಿ ತಪ್ಪಿದ್ದಾಳ,
ಗ್ಯಾರಂಟಿಯಿಂದ ತಾಯಂದಿರು ದಾರಿ ತಪ್ಪುತ್ತಿದ್ದಾರೆ ಅನ್ನುವಂತಹ ಹೇಳಿಕೆ ಇದೆಯಲ್ಲ, ಅದರ ಅರ್ಥ ಏನು ಅಂತ ಕೃಷ್ಣ ಬೈರೇಗೌಡ ಕೇಳಿದ್ದಾರೆ. ಗ್ಯಾರಂಟಿಯಿಂದ ತಾಯಂದಿರು ದಾರಿ ತಪ್ಪುತ್ತಿದ್ದಾರೆ ಎಂಬ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಚ್ಡಿಕೆ ನಿನ್ನೆ ಕೊಟ್ಟಂತಹ ಹೇಳಿಕೆಗೆ ಈಗ ಸಾಕಷ್ಟು ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಇದು ಸಚಿವ ಕೃಷ್ಣ ಬೈರೇಗೌಡ ಇದಕ್ಕೆ ತಿರುಗೇಟು ಕೊಟ್ಟಿದ್ದು, ಕುಮಾರಸ್ವಾಮಿ ಅವರಿಗೆ ಎಚ್ಚರಿಸುತ್ತೇನೆ, ನಮ್ಮ ಸಹಾಯ ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಯಾರದೋ ಮನೆಯಲ್ಲಿ ಮುಸುರೆ ತಿಕ್ಕುವ ಮಹಿಳೆಯರಿಗೆ, ಮುಸುರೆ ತಿಕ್ಕುವ ಮಹಿಳೆಯರ ಕುಟುಂಬಕ್ಕೆ ಸಹಾಯ ಆಗಲಿ, ಯಾರು ದಾರಿ ತಪ್ಪಿದ್ದು ಕುಮಾರಣ್ಣನವರೇ ಅಂತ ಎಚ್ಡಿಕೆಗೆ ಮಾತಿನಲ್ಲೇ ಸಚಿವ ಕೃಷ್ಣ ಬೈರೇಗೌಡ ತಿವಿದಿದ್ದಾರೆ. ಈ ಸಂದರ್ಭ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗುವ ಮಹಿಳೆಯರು ದಾರಿ ತಪ್ಪಿದ್ದಾರಾ, ತಮ್ಮ ತವರು ಮನೆಗೆ ಹೋಗುವಂತಹ ಮಹಿಳೆಯರು ದಾರಿ ತಪ್ಪಿದ್ದಾರಾ ಅಂತ ಸಚಿವ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ದಾರೆ. ಇನ್ನು ಯಾರದೋ ಮನೆಯಲ್ಲಿ ಮುಸುರೆ ತಿಕ್ಕುವ ಮಹಿಳೆಯರಿಗೆ ನಮ್ಮ ಸಹಾಯ ಆಗಿದೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಮಾತು ತಪ್ಪಿಸ್ತಾ ಇದ್ದಾರೆ. ಮೋದಿಯ ಬಣ್ಣ ಬಣ್ಣದ ಮಾತುಗಳಿಗೆ ಬಯಲಾಗಬೇಡಿ, ಮರುಳಾಗಬೇಡಿ ಅಂತ ಹೇಳಿದ್ರಲ್ಲ, ಯಾವ ಮಾತು ದಾರಿ ತಪ್ತಾ ಇದೆ? RSSನವರಿಂದ ದೇಶಕ್ಕೆ ಗಂಡಾಂತರ ಕಾದಿದೆ ಅಂತ ಹೇಳಿದ್ರಲ್ಲ, ಆ ಮಾತಿನಿಂದನ ಅಥವಾ ಇವತ್ತು ಆಲಿಂಗನ ಮಾಡಿಕೊಂಡಿದ್ದಾರೆ ಅಲ್ವಾ? ಯಾವುದರಿಂದ ನಾವು ಮಾತು ತಿರುಗಿಸೋದು, ಯಾವುದರಿಂದ ನಾವು ಯಾಮಾರಬೇಕು, ಯಾವುದರಿಂದ ನಾವು ಸರಿಯಾಗಿರಬೇಕು? ಹೇಳಿದ್ದನ್ನ ಹೇಳಿ ಕನಿಷ್ಠ ಪಶ್ಚಾತ್ತಾಪನೂ ಪಡದೆ ಅದನ್ನೇ ಸಮರ್ಥನೆ ಮಾಡಿಕೊಂಡು ಅದಕ್ಕೆ ಇನ್ನೊಬ್ಬರನ್ನ ದೂಷಣೆ ಮಾಡೋದು. ಹೇಳಿದ್ದ ಅವರು, ನಾವೇನಾದ್ರೂ ಅವ್ರ ಬಾಯಲ್ಲಿ ಹೋಗಿ ಹೇಳಿಸಿದೀವ? ಹಾಗಾದ್ರೆ ಕಾಂಗ್ರೆಸ್ನವ್ರು ಅವ್ರ ಬಾಯಲ್ಲಿ ಕೂತ್ಕೊಂಡು ಹೇಳಿಸಿದೀವ? ಹೇಳಿದ್ದು ಅವರು, ದೂಷಣೆ ಮಾಡೋದು ಕಾಂಗ್ರೆಸ್ಸಿಗೆ. ಯಾವ ತಪ್ಪಿಗೆ? ಮಹಿಳೆಯರ ಸಶಕ್ತೀಕರಣಕ್ಕೆ, ದುಡಿಯುವ ವರ್ಗದ ಸಶಕ್ತೀಕರಣಕ್ಕೆ ಯೋಜನೆಗಳನ್ನ ಕೊಟ್ಟು ಗ್ಯಾರಂಟಿ